ವಾಯು ಯುದ್ಧ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಸಿದ್ದು ಎಚ್ಡಿಕೆ ಖರ್ಗೆ ಪ್ರಚಾರ ಅಬ್ಬರಕ್ಕೆ ಕೇಂದ್ರ ಕಡಿವಾಣ. ವಿಮಾನ ಹೆಲಿಕಾಪ್ಟರ್ ಸಿಗದಂತೆ ಸಂಚು ರೂಪಿಸಿದ್ರ ಮೋದಿ ಶಾ. 3 ತಿಂಗಳ ಹಿಂದೆಯೇ ಸಿದ್ಧಗೊಂಡಿದ್ದ ಬಿಜೆಪಿ ರಣತಂತ್ರ. ಇದುವೇ ಹೊತ್ತಿನ ವಿಶೇಷ ವಾಯು ಯುದ್ಧ. ಚುನಾವಣೆ ಬಂತು ಅಂತಂದ್ರೆ ಸಾಕು, ಆಗಸದಲ್ಲಿ ಹೆಲಿಕಾಪ್ಟರ್ಗಳ ಆರ್ಭಟ ಜೋರಾಗುತ್ತೆ. ಘಟಾನುಘಟಿ ನಾಯಕರು ಹೆಲಿಕಾಪ್ಟರ್ಗಳಲ್ಲಿ ದೇಶದ ಉದ್ದಗಲಕ್ಕೂ ಸುತ್ತಿ ಪ್ರಚಾರ ನಡೆಸ್ತಾರೆ. ಆದ್ರೆ ಕರ್ನಾಟಕದ ದೋಸ್ತಿ ನಾಯಕರಿಗೆ ಪ್ರಚಾರಕ್ಕೆ ಹೋಗೋಕೆ ಹೆಲಿಕಾಪ್ಟರ್ಗಳೇ ಸಿಗ್ತಿಲ್ಲ. ದೋಸ್ತಿ ಪಕ್ಷಗಳ ವಿರುದ್ಧ ಮೋದಿ ಮತ್ತು ಶಾ ಸಾರಿರೋ ವಾಯು ಯುದ್ಧನೇ ಇದಕ್ಕೆ ಕಾರಣನಾ? ಪ್ರಚಾರ ಅಖಾಡದಲ್ಲಿ ಧೂಳೆಬ್ಬಿಸುತ್ತಿರುವ ಮೋದಿ. ಉತ್ತರದಿಂದ ದಕ್ಷಿಣ, ಪೂರ್ವದಿಂದ ಪಶ್ಚಿಮ. ಗಣಿನಣಿ ಗತ ವೈಭವ ಈಗ ಘಟಾನುಘಟಿಗಳೇ ವಿಲ ವಿಲ. ಕೀಳು ಮಟ್ಟದ ರಾಜಕಾರಣವೂ ಒಂದು ಕಡೆ ನಡೀತಾ ಇದೆ. ಇದು ವಾಯು ಯುದ್ಧ. ರಾಷ್ಟ್ರ ರಾಜಕಾರಣದಲ್ಲಿ ಆರಂಭವಾಗಿರೋ ವಾಯು ಯುದ್ಧ. ಲೋಕ ಮಹಾಸಮರದ ನಡುವೆ ನಡೆಯುತ್ತಿರುವ ಈ ವಾಯು ಯುದ್ಧ ಭಾರಿ ಸದ್ದು ಮಾಡ್ತಿದೆ. ಅದರಲ್ಲೂ ಕರ್ನಾಟಕದಲ್ಲಿ ವಾಯು ಯುದ್ಧದ ತೀವ್ರತೆ ಅತ್ಯಂತ ಪ್ರಖರವಾಗಿದೆ. ಸಿಸ್ಟಮ್ಯಾಟಿಕ್ ಸಂಚು ಅವ್ರು ಮಾಡ್ತಾ ಇದ್ದಾರೆ. ಕೇಳಿದ್ರ, ಕಾಂಗ್ರೆಸ್ನ ಹಿರಿಯ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ಇದು ವ್ಯವಸ್ಥಿತ ಸಂಚು ಅಂತಿದ್ದಾರೆ. ಸಿಎಂ ಕುಮಾರಸ್ವಾಮಿ ಇದು ಕೀಳು ಮಟ್ಟದ ರಾಜಕೀಯ ಅಂತ ಬೆಂಕಿ ಉಗುಳುತ್ತಿದ್ದಾರೆ. ಮೈತ್ರಿ ಪಕ್ಷಗಳ ಘಟಾನುಘಟಿ ನಾಯಕರ ಈ ಆಕ್ರೋಶ, ಅಸಮಾಧಾನಕ್ಕೆ ಕಾರಣವಾಗಿರೋದು ಇದೇ ವಾಯು ಯುದ್ಧ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನಡೆಸುತ್ತಿದ್ದಾರೆ ಎನ್ನಲಾದ ವಾಯು ಯುದ್ಧ. ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರ ಕಣದಲ್ಲಿ ಅಕ್ಷರಶಃ ಧೂಳೆಬ್ಬಿಸುತ್ತಿದ್ದಾರೆ. ಒಂದೇ ದಿನದಲ್ಲಿ 3-4 ರಾಜ್ಯಗಳಲ್ಲಿ ಪ್ರಚಾರ ನಡೆಸುತ್ತಿದ್ದಾರೆ. ವಾರದಿಂದ ಮೋದಿ ಭಾರತದ ಉದ್ದಗಲಕ್ಕೂ ಮಿಂಚಿನ ಸಂಚಾರ ನಡೆಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕೂಡ ಕಡಿಮೆ ಏನಲ್ಲ. ಬಿಜೆಪಿ ಸ್ಟಾರ್ ಪ್ರಚಾರಕರಾಗಿ ಅಬ್ಬರಿಸುತ್ತಿದ್ದಾರೆ. ಈ ಅಬ್ಬರದ ಪ್ರಚಾರದ ನಡುವೆ ಮೋದಿ ಮತ್ತು ಅಮಿತ್ ಶಾ ವಾಯು ಯುದ್ಧ ನಡೆಸಿದ್ದಾರ. ಕರ್ನಾಟಕದಲ್ಲಿ ಮಿತ್ರ ಪಕ್ಷಗಳ ಘಟಾನುಘಟಿ ನಾಯಕರನ್ನ ಕಟ್ಟಿ ಹಾಕೋಕೆ ಪ್ರಯತ್ನ ನಡೆಸಿದ್ದಾರ. ಲೋಕ ಮಹಾಸಮರದ ನಡುವೆ ನಡೆಯುತ್ತಿರುವ ಈ ವಾಯು ಯುದ್ಧದ ರಹಸ್ಯ ಬಲು ರೋಚಕ. ಸಿದ್ದು ಎಚ್ಡಿಕೆ ಖರ್ಗೆ ಪ್ರಚಾರ ಅಬ್ಬರಕ್ಕೆ ಕೇಂದ್ರ ಕಡಿವಾಣ. ಇಡೀ ದೇಶದಲ್ಲಿ ಲೋಕ ಮಹಾ ಸಂಗ್ರಾಮದ ಕಾವು ಆವರಿಸಿದೆ. ಪ್ರಚಾರದ ಭರಾಟೆ ತಾರಕಕ್ಕೇರಿದೆ. ರಾಜಕೀಯ ಪಕ್ಷಗಳ ನಾಯಕರು ಭರ್ಜರಿ ಮತಬೇಟೆಯಲ್ಲಿದ್ದಾರೆ. ಇಂತಹ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಘಟಾನುಘಟಿಗಳ ಪ್ರಚಾರದ ಅಬ್ಬರಕ್ಕೆ ಕಡಿವಾಣ ಹಾಕಿದ್ಯಾ? ಮೈತ್ರಿ ಪಕ್ಷದ ನಾಯಕರಾದ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಎಂ ಕುಮಾರಸ್ವಾಮಿ, ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಪ್ರಚಾರದ ಓಟಕ್ಕೆ ಬ್ರೇಕ್ ಹಾಕೋ ಷಡ್ಯಂತ್ರ ನಡೆದಿದ್ಯಾ? ಹೌದು ಅಂತಿದ್ದಾರೆ ಮೈತ್ರಿ ಪಕ್ಷದ ನಾಯಕರು. ಕೀಳು ಮಟ್ಟದ ರಾಜಕಾರಣವೂ ಒಂದು ಕಡೆ ನಡೀತಾ ಇದೆ.
ಸಿಎಂ ಕುಮಾರಸ್ವಾಮಿ ಕೀಳು ಮಟ್ಟದ ರಾಜಕಾರಣ ಅಂತ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ಖರ್ಗೆ ಇದೊಂದು ಸಂಚು ಅಂತ ಆರೋಪಿಸಿದ್ದಾರೆ. ಈ ಸಂಚೆ ವಾಯು ಯುದ್ಧನ. ಇಷ್ಟಕ್ಕೂ ಏನಿದು ವಾಯು ಯುದ್ಧ? ಈ ವಾಯು ಯುದ್ಧದ ರಹಸ್ಯವಾದ್ರೂ ಏನು ಅಂತೀರಾ? ಈ ವಾಯು ಯುದ್ಧದ ಬಗ್ಗೆ ಹೇಳಬೇಕು ಅಂದ್ರೆ ದಶಕದ ಹಿಂದಿನ ಗಣಿದಣಿಗಳ ಗತ ವೈಭವವನ್ನ ಮೆಲುಕು ಹಾಕಲೇಬೇಕು. ಇದು ಗಾಲಿ ಜನಾರ್ದನ್ ರೆಡ್ಡಿ ಅನ್ನೋ ಗಣಿದಣಿಯ ಗತ ವೈಭವ. 10 ವರ್ಷಗಳ ಹಿಂದೆ ರೆಡ್ಡಿ ಕರ್ನಾಟಕ ರಾಜಕೀಯದ ಕಿಂಗ್ ಮೇಕರ್, ಯಡಿಯೂರಪ್ಪ ಸರ್ಕಾರದ ಆಧಾರ ಸ್ತಂಭ. ಅಂದು ಆಗಸದಲ್ಲಿ ಜನಾರ್ದನ್ ರೆಡ್ಡಿ ಹೆಲಿಕಾಪ್ಟರ್ನದ್ದೇ ಆರ್ಭಟ. ರೆಡ್ಡಿ ಹೆಲಿಕಾಪ್ಟರ್ ಆರ್ಭಟಕ್ಕೆ ಬಳ್ಳಾರಿಯಲ್ಲಿ ಗಣಿಧೂಳು ಆಗಸದೆತ್ತರಕ್ಕೆ ಆವರಿಸಿತ್ತು. ಗಣಿದಣಿಗಳ ಕಾಲ ಕರ್ನಾಟಕ ರಾಜಕೀಯ ಹೆಲಿಕಾಪ್ಟರ್ ಅಬ್ಬರಕ್ಕೆ ಹೆಸರಾಗಿತ್ತು. ಆಗಸದಲ್ಲಿ ಹೆಲಿಕಾಪ್ಟರ್ ಆರ್ಭಟ ಜೋರಾಗಿತ್ತು. ರೆಡ್ಡಿ ಹೆಲಿಕಾಪ್ಟರ್ ಸದ್ದು ಮಾಡ್ತಾ ಇತ್ತು. ಸದ್ಯ ಇದು ನೆನಪು ಮಾತ್ರ. ಈಗ ಬಳ್ಳಾರಿಯಲ್ಲಿ ಗಣಿ ಧೂಳೋಗಿಲ್ಲ, ಗಣಿದಣಿಯ ಅಬ್ಬರವೋ ಇಲ್ಲ. ಆದ್ರೆ ಇದೀಗ ಚುನಾವಣೆ ಹೊತ್ತಲ್ಲಿ ಜನಾರ್ದನ್ ರೆಡ್ಡಿಯ ಹೆಲಿಕಾಪ್ಟರ್ ರಾಜಕಾರಣದ ಗತ ವೈಭವ ಮತ್ತೆ ನೆನಪಾಗಿದೆ. ಯಾಕಂದ್ರೆ ಈಗ ರಾಷ್ಟ್ರ ರಾಜಕಾರಣದಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಜಕಾರಣದಲ್ಲಿ ಹೆಲಿಕಾಪ್ಟರ್ ಸದ್ದು ಮಾಡ್ತಿದೆ. ಚುನಾವಣೆ ಹೊತ್ತಲ್ಲಿ ಲೋಹದ ಹಕ್ಕಿಗಳಿಗೆ ಭಾರಿ ಬೇಡಿಕೆ. ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಇನ್ನು ಕೆಲವೇ ದಿನ ಬಾಕಿ. ರಾಜಕೀಯ ಪಕ್ಷಗಳಿಗೆ ಒಂದೊಂದು ಕ್ಷಣವೋ ಅತ್ಯಮೂಲ್ಯ. ಇರುವ ಕೆಲವೇ ದಿನಗಳಲ್ಲಿ ಹೆಚ್ಚೆಚ್ಚು ಸ್ಥಳಗಳನ್ನು ತಲುಪಿ ಮತದಾರರನ್ನ ಸೆಳೆಯೋದು ಅನಿವಾರ್ಯ. ಆದರೆ ಕಡಿಮೆ ಅವಧಿಯಲ್ಲಿ ರಸ್ತೆ ಮಾರ್ಗವಾಗಿ ನಿಗದಿತ ಸ್ಥಳ ತಲುಪೋದು ಕಷ್ಟ. ಹೀಗಾಗಿ ರಾಜಕೀಯ ಪಕ್ಷಗಳ ನಾಯಕರು ಹೆಲಿಕಾಪ್ಟರ್ ಮತ್ತು ಜೆಟ್ ವಿಮಾನಗಳ ಮೊರೆ ಹೋಗಿದ್ದಾರೆ. ಹೀಗಾಗಿ ಚುನಾವಣೆ ಹೊತ್ತಲ್ಲಿ ಲೋಹದ ಹಕ್ಕಿಗಳಿಗೆ ಇನ್ನಿಲ್ಲದ ಬೇಡಿಕೆ ಶುರುವಾಗಿದೆ. ರಾಜಕೀಯ ಪಕ್ಷಗಳ ಸ್ಟಾರ್ ಪ್ರಚಾರಕರು ಹೆಲಿಕಾಪ್ಟರ್ ಮತ್ತು ಜೆಟ್ ವಿಮಾನ ಬಳಸುತ್ತಾರೆ. ಪ್ರಚಾರಕ್ಕೆಂದೇ ಹೆಲಿಕಾಪ್ಟರ್ ಮತ್ತು ವಿಮಾನಗಳನ್ನ ಬಾಡಿಗೆ ಪಡೆಯಲಾಗುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಹೆಲಿಕಾಪ್ಟರ್ ಮತ್ತು ಬಿಸಿನೆಸ್ ಜೆಟ್ಗಳ ಬಾಡಿಗೆ ಹಣವನ್ನ ಪಕ್ಷದ ವತಿಯಿಂದಲೇ ಪಾವತಿಸಲಾಗುತ್ತೆ. ಹೆಲಿಕಾಪ್ಟರ್ಗಳಿಗೆ ಬಾಡಿಗೆ ವೆಚ್ಚ ಅಚ್ಚರಿ ಮೂಡಿಸುತ್ತೆ. ಹೆಲಿಕಾಪ್ಟರ್ ಮತ್ತು ಬಿಸಿನೆಸ್ ಜೆಟ್ಗಳನ್ನು ಗಂಟೆಗಳ ಲೆಕ್ಕದಲ್ಲಿ ಬಾಡಿಗೆಗೆ ನೀಡಲಾಗುತ್ತೆ. ಹೆಲಿಕಾಪ್ಟರ್ಗಳಿಗೆ ಅವುಗಳ ಗುಣಮಟ್ಟ, ಸಾಮರ್ಥ್ಯದ ಆಧಾರದ ಮೇಲೆ ಬಾಡಿಗೆ ದರ ನಿಗದಿಪಡಿಸಲಾಗುತ್ತೆ. ಹೆಲಿಕಾಪ್ಟರ್ಗಳಿಗೆ ಗಂಟೆಗೆ 1,80,000 ರೂಪಾಯಿಯಿಂದ 4 ಲಕ್ಷ ರೂಪಾಯಿಯವರೆಗೂ ಚಾರ್ಜ್ ಮಾಡಲಾಗುತ್ತೆ. ರಾಜಕೀಯ ಪಕ್ಷಗಳು ಪ್ರಚಾರಕ್ಕಾಗಿ ಬೆಲ್ 412, ಅಗಸ್ಟಾ 109, ಅಗಸ್ಟಾ 139 ಹೆಲಿಕಾಪ್ಟರ್ಗಳನ್ನ ಬಾಡಿಗೆಗೆ ಪಡೆಯುತ್ತಿವೆ. ಇನ್ನು ಬಿಸಿನೆಸ್ ಜೆಟ್ಗಳಿಗೆ ಗಂಟೆಗೆ 2,80,000 ರೂಪಾಯಿಯಿಂದ ಹಿಡಿದು 4 ಲಕ್ಷ ರೂಪಾಯಿಯವರೆಗೂ ಚಾರ್ಜ್ ಮಾಡಲಾಗುತ್ತೆ. ಹೆಲಿಕಾಪ್ಟರ್ಗಳು ಸಂಜೆ ನಂತರ ಹಾರಾಟ ನಡೆಸಲ್ಲ. ಬೆಳಗ್ಗೆಯಿಂದ ಸಂಜೆಯವರೆಗೆ ಹಾರಾಟ ನಡೆಸಿದ್ರು ಕನಿಷ್ಠ 8-10 ಗಂಟೆ ಹಾರಾಟ ನಡೆಸಬಹುದು. ಹೀಗಾಗಿ ದಿನವೊಂದಕ್ಕೆ ಒಂದು ಹೆಲಿಕಾಪ್ಟರ್ಗೆ 30 ರಿಂದ 40 ಲಕ್ಷ ರೂಪಾಯಿ ಬಾಡಿಗೆ ಹಣ ತೆರಬೇಕಾಗುತ್ತೆ. ಹೆಲಿಕಾಪ್ಟರ್, ಜೆಟ್ ವಿಮಾನಗಳನ್ನ ಬಾಡಿಗೆಗೆ ಪಡೆದ ಪಕ್ಷಗಳು ಅವುಗಳನ್ನ ತನ್ನ ತಾರಾ ಪ್ರಚಾರಕರಿಗೆ ನೀಡುತ್ತೆ. ಸದ್ಯ ಪ್ರಧಾನಿ ಮೋದಿ ಪ್ರಚಾರಕ್ಕೆ ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ಗಳನ್ನೇ ಬಳಸುತ್ತಿದ್ದಾರೆ. ಇನ್ನು ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ನಟಿ ಹೇಮಾ ಮಾಲಿನಿ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಬಾಡಿಗೆ ಹೆಲಿಕಾಪ್ಟರ್ ಮತ್ತು ಬಿಸಿನೆಸ್ ಜೆಟ್ಗಳನ್ನ ಪ್ರಚಾರಕ್ಕೆ ಬಳಸುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್, ಪ್ರಿಯಾಂಕಾ ಗಾಂಧಿ ಮುಂತಾದ ನಾಯಕರು ಹೆಲಿಕಾಪ್ಟರ್ಗಳನ್ನ ಬಳಸುತ್ತಾರೆ.
ಹೆಲಿಕಾಪ್ಟರ್ ಬಳಕೆಯಲ್ಲಿ ಪ್ರಾದೇಶಿಕ ಪಕ್ಷಗಳ ನಾಯಕರು ಹಿಂದೆ ಬಿದ್ದಿಲ್ಲ. ಆಂಧ್ರ ವಿರೋಧ ಪಕ್ಷದ ನಾಯಕ ಜಗನ್ಮೋಹನ್ ರೆಡ್ಡಿ, ತೆಲಂಗಾಣ ಸಿಎಂ ಚಂದ್ರಶೇಖರ್ ರಾವ್, ಮಮತಾ ಬ್ಯಾನರ್ಜಿ ಸೇರಿದಂತೆ ಪ್ರಾದೇಶಿಕ ಪಕ್ಷಗಳ ನಾಯಕರು ಪ್ರಚಾರಕ್ಕೆ ಹೆಲಿಕಾಪ್ಟರ್ಗಳನ್ನ ಬಳಸುತ್ತಿದ್ದಾರೆ. ಅದೇ ರೀತಿ ಕರ್ನಾಟಕದ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕೂಡ ಚುನಾವಣಾ ಪ್ರಚಾರಕ್ಕಾಗಿ ಹೆಲಿಕಾಪ್ಟರ್ ಬಾಡಿಗೆ ಪಡೆಯಲು ಯತ್ನಿಸಿದ್ದಾರೆ. ಆದರೆ ಹೆಲಿಕಾಪ್ಟರ್ ಬಾಡಿಗೆಗೆ ಸಿಕ್ಕಿಲ್ಲ. ಇದಕ್ಕೆ ಕುಮಾರಸ್ವಾಮಿ ಕೇಂದ್ರದತ್ತ ಬೊಟ್ಟು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಉದ್ದೇಶಪೂರ್ವಕವಾಗಿ ಹೆಲಿಕಾಪ್ಟರ್ ಬಾಡಿಗೆಗೆ ಸಿಗದಂತೆ ಮಾಡಿದೆ ಅಂತ ಆರೋಪಿಸಿದ್ದಾರೆ. ನಮ್ಮಗಳಿಗೆ ಹೆಲಿಕಾಪ್ಟರ್ಗಳು ಸಿಗದಾಗ ಮಾಡಿದ್ದಾರೆ ಬಿಜೆಪಿಯ ಕೇಂದ್ರ ಸರ್ಕಾರ. ಯಾಕೆಂದರೆ ನಾವು ಹೆಚ್ಚಿನ ಜನಸಂಪರ್ಕಕ್ಕೆ, ಹೆಚ್ಚಿನ ಸ್ಥಳಗಳಿಗೆ ನಾವು ಭೇಟಿ ಕೊಡ್ತಕ್ಕಂಥದ್ದನ್ನು ಮೊಟಕುಗೊಳಿಸಬೇಕು ಅನ್ನೋದಕ್ಕೆ ಹೆಲಿಕಾಪ್ಟರ್ಗಳು ಸಿಗದೇ ಇರತಕ್ಕಂಥ ಪರಿಸ್ಥಿತಿ ತಂದು ನಿಲ್ಲಿಸಿದ್ದಾರೆ. ಈಗ ಕೇಂದ್ರ ಸರ್ಕಾರದ ಬಿಜೆಪಿಯ ನಾಯಕರುಗಳು ಡೈರೆಕ್ಷನ್ಗಳೇ ಕೊಟ್ಕೊಂಡ್ಬಿಟ್ಟಿದ್ದಾರೆ, ಕೊಡಬಾರದು ಅಂತ. ಆ ರೀತಿಯಲ್ಲಿ ಕೀಳು ಮಟ್ಟದ ರಾಜಕಾರಣವೂ ಒಂದು ಕಡೆ ನಡೀತಾ ಇದೆ. ಇದು ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ವಿರುದ್ಧ ಕುಮಾರಸ್ವಾಮಿ ಮಾಡಿರೋ ಗಂಭೀರ ಆರೋಪ. ತಾವು ಹೆಚ್ಚು ಜನರನ್ನ ಸಂಪರ್ಕ ಮಾಡದಂತೆ ತಡೆಯಲು ಹೆಲಿಕಾಪ್ಟರ್ ಬಾಡಿಗೆಗೆ ಸಿಗದಂತೆ ಮಾಡಲಾಗ್ತಿದೆ. ಬಿಜೆಪಿ ನಾಯಕರೇ ಸೂಚನೆ ಕೊಟ್ಟು ಈ ರೀತಿ ಮಾಡಿಸ್ತಿದ್ದಾರೆ ಅಂತ ಕುಮಾರಸ್ವಾಮಿ ಬೆಂಕಿ ಉಗುಳಿದ್ದಾರೆ. ಸದ್ಯ ಕುಮಾರಸ್ವಾಮಿ ರಸ್ತೆ ಮಾರ್ಗವಾಗಿಯೇ ಪ್ರಚಾರಕ್ಕೆ ತೆರಳುತ್ತಿದ್ದಾರೆ. ಇದರಿಂದ ಸಾಕಷ್ಟು ಸಮಯ ವ್ಯರ್ಥವಾಗ್ತಿದೆ. ಇನ್ನು ಕೆಲ ದಿನಗಳ ಹಿಂದೆ ಕಾರಿನಲ್ಲಿ ಮಲೆನಾಡು ಜಿಲ್ಲೆಗಳಿಗೆ ಪ್ರಚಾರಕ್ಕೆ ಹೋಗುತ್ತಿದ್ದ ವೇಳೆ ಸಿಎಂ ಕಾರನ್ನ ಚುನಾವಣಾ ಅಧಿಕಾರಿಗಳು ತಡೆದಿದ್ರು. ಹಾಸನದ ಹಿರೇಸಾವೆ ಚೆಕ್ ಪೋಸ್ಟ್ ನಲ್ಲಿ ಸಿಎಂ ಕಾರನ್ನ ತಡೆದು ತಪಾಸಣೆ ನಡೆಸಲಾಗಿತ್ತು. ಮುಖ್ಯಮಂತ್ರಿಗಳು ತಪಾಸಣೆಗೇನೋ ಸಹಕರಿಸಿದ್ದಾರೆ. ಆದರೆ ಹೆಲಿಕಾಪ್ಟರ್ ಬಾಡಿಗೆ ಸಿಗದೆ ಇರುವ ಬಗ್ಗೆ ಕುಮಾರಸ್ವಾಮಿ ಕೇಂದ್ರ ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಲಿಕಾಪ್ಟರ್ ಬಾಡಿಗೆ ಕೊಡದಂತೆ ಬೆದರಿಕೆ. ಒಂದು ಕಡೆ ಕುಮಾರಸ್ವಾಮಿ ಉದ್ದೇಶಪೂರ್ವಕವಾಗಿಯೇ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರ ಹೆಲಿಕಾಪ್ಟರ್ ಬಾಡಿಗೆಗೆ ಕೊಡದಂತೆ ಮಾಡ್ತಿವೆ ಅಂತ ಕಿಡಿಕಾರಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇಂತಹದ್ದೇ ಆರೋಪ ಮಾಡಿದ್ದಾರೆ. ಹೆಲಿಕಾಪ್ಟರ್ ಬಾಡಿಗೆಗೆ ನೀಡುವ ಸಂಸ್ಥೆಗಳನ್ನ ಬೆದರಿಸಲಾಗುತ್ತಿದೆ, ನಮ್ಮ ನಿಗದಿತ ಕಾರ್ಯಕ್ರಮಗಳನ್ನ ತಡೆಯಲು ವ್ಯವಸ್ಥಿತ ಸಂಚು ನಡೆಯುತ್ತಿದೆ ಅಂತ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲ ಕಡೆ ಥ್ರೆಟನ್ ಮಾಡ್ತಾ ಇದ್ದಾರೆ. ಈಗ ಯಾರು ನಮ್ಗೆ ಹೆಲಿಕಾಪ್ಟರ್ ಕೊಡ್ತಾರೆ, ನಾವು ರೆಂಟ್ ಮೇಲೆ ತೊಗೊಳ್ತೀವಿ. ಅವ್ರಿಗೆ ಹೇಳೋದು, ನೀವು ಅವ್ರಿಗೆ ಕೊಟ್ಟರೆ ನಾವು ನಿಮ್ಮಲ್ಲಿ ತೊಗೊಳೋದಿಲ್ಲ, ಲೈಸೆನ್ಸ್ ಕೊಡೋದಿಲ್ಲ. ಆಮೇಲೆ ಡಿಲೇ ಮಾಡಿಸೋದು, ಡಿಲೇ ಮಾಡಿಸಿದ ತಕ್ಷಣ ಏರ್ಪೋರ್ಟ್ದವರು ಡಿನೈ ಮಾಡೋದು, ಏನಾದರೂ ನಿಮ್ಮ ಟೈಮ್ ಮುಗಿದು ಹೋಗಿದೆ, ಇಲ್ಲ ನೆಕ್ಸ್ಟ್. ಅಂದರೆ ನಮ್ಮ ಪ್ರೋಗ್ರಾಮ್ಗಳು ಅಸ್ತವ್ಯಸ್ತ ಹೇಗೆ ಮಾಡಬೇಕು ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಸಂಚು ಅವ್ರು ಮಾಡ್ತಾ ಇದ್ದಾರೆ. ಅದು ಹೆಲಿಕಾಪ್ಟರ್ ಇರ್ಬೋದು, ಫ್ಲೈಟ್ ಇರ್ಬೋದು, ಅಥವಾ ಸರ್ಕಾರಿ ಯಾವುದೇ ಒಂದು ಜಾಗಗಳಲ್ಲಿ ಪರ್ಮಿಷನ್ ಕೊಡ್ತಕ್ಕಂಥದ್ದು ಇರ್ಬೋದು. ಇದು ಎಲ್ಲನೂ ಕೂಡ ಅವರು ತಂತ್ರ ಮಾಡ್ತಾ ಇದ್ದಾರೆ. ಹೆಲಿಕಾಪ್ಟರ್ ಬಾಡಿಗೆಗೆ ಸಿಗದಂತೆ ಮಾಡ್ತಾಗಿದ್ದಾರೆ. ಒಂದು ವೇಳೆ ಬಾಡಿಗೆಗೆ ಸಿಕ್ಕರೂ ಲ್ಯಾಂಡ್ ಆಗೋಕೆ ಅನುಮತಿ ನೀಡ್ತಿಲ್ಲ ಅನ್ನೋದು ಖರ್ಗೆ ಆರೋಪ. ಹಾಗಾದ್ರೆ ಕೇಂದ್ರ ಬಿಜೆಪಿ ಸರ್ಕಾರ ವಿಪಕ್ಷ ನಾಯಕರಿಗೆ ಹೆಲಿಕಾಪ್ಟರ್ ಬಾಡಿಗೆಗೆ ಸಿಗದಂತೆ ಮಾಡ್ತಿರೋದು ನಿಜಾನಾ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದ್ರೆ 3 ತಿಂಗಳ ಹಿಂದೆ ಹೆಣೆದಿದ್ದು ರಣತಂತ್ರದ ರೋಚಕ ರಹಸ್ಯ ಬಯಲಾಗುತ್ತೆ. ಜೊತೆಗೆ 1,000 ಕೋಟಿ 190 ಕೋಟಿ ಫಂಡ್ನ ಮರ್ಮವೋ ಎದ್ದು ಕಾಣುತ್ತೆ. ಹೆಲಿಕಾಪ್ಟರ್ ಮುಂಚೆನೆ ಬುಕ್ ಮಾಡಿ ತಗೊಂಡಿದ್ದಾರೆ. ಹೆಲಿಕಾಪ್ಟರ್ ಮುಂಚೆನೆ ಬುಕ್ ಮಾಡಿ ತಗೊಂಡಿದ್ದಾರೆ. ಹೆಲಿಕಾಪ್ಟರ್ ಮುಂಚೆನೆ ಬುಕ್ ಮಾಡಿ ತಗೊಂಡಿದ್ದಾರೆ. ಎಲ್ಲ ಹೆಲಿಕಾಪ್ಟರ್ಗಳನ್ನ ಮೊದಲೇ ಬುಕ್ ಮಾಡಿ ತೆಗೆದುಕೊಂಡಿದ್ದಾರೆ. ಇದು ವಾಯು ಯುದ್ಧ ಆರೋಪಕ್ಕೆ ಯಡಿಯೂರಪ್ಪ ನೀಡಿರೋ ಸ್ಪಷ್ಟನೆ. ಆದ್ರೆ ಯಡಿಯೂರಪ್ಪನವರ ಈ ಸ್ಪಷ್ಟನೆಯಲ್ಲೇ ಬಿಜೆಪಿಯ ರಣತಂತ್ರ ಅಡಗಿದೆ. 3 ತಿಂಗಳ ಮೊದಲೇ ಹೆಲಿಕಾಪ್ಟರ್ ಬುಕ್.
ಚುನಾವಣೆ ಸಮಯದಲ್ಲಿ ಹೆಲಿಕಾಪ್ಟರ್ಗಳು ಅಗತ್ಯ ಅಷ್ಟೇ ಅಲ್ಲ, ಅನಿವಾರ್ಯತೆ ಕೂಡ. 2014ರಲ್ಲಿ ಮೋದಿ ದೇಶದ ಉದ್ದಗಲಕ್ಕೂ ಮಿಂಚಿನ ಪ್ರಚಾರ ನಡೆಸಿದ್ರು. ಭಾರತದ ಚುನಾವಣಾ ಇತಿಹಾಸದಲ್ಲಿ ಕಂಡರಿಯದ ಮಟ್ಟದಲ್ಲಿ ಪ್ರಚಾರ ನಡೆಸಿದ್ರು. ದೇಶದ ಉದ್ದಗಲಕ್ಕೂ 3 ಲಕ್ಷ ಕಿಲೋಮೀಟರ್ ಸಂಚರಿಸಿದ್ರು. 4,000 ಚಾಯ್ ಪೇ ಚರ್ಚೆ ಸೇರಿದಂತೆ 5,827 ಬಹಿರಂಗ ಸಭೆಗಳನ್ನ ನಡೆಸಿದ್ರು. ಇದೊಂದು ದಾಖಲೆ ಅಂತಲೇ ಹೇಳಲಾಗುತ್ತೆ. ಈ ದಾಖಲೆಗೆ ನೆರವಾಗಿದ್ದು ಹೆಲಿಕಾಪ್ಟರ್ ಮತ್ತು ಜೆಟ್ ವಿಮಾನಗಳು. ಚುನಾವಣಾ ಪ್ರಚಾರದಲ್ಲಿ ಹೆಲಿಕಾಪ್ಟರ್ಗಳ ಮಹತ್ವ ಎಂತಹದ್ದು ಅಂತ ಇದರಿಂದಲೇ ಗೊತ್ತಾಗುತ್ತೆ. ಹೀಗಾಗಿ ಈ ಬಾರಿಯ ಚುನಾವಣೆಗೆ ಬಿಜೆಪಿ ಮುಂಚಿತವಾಗಿಯೇ ಹೆಲಿಕಾಪ್ಟರ್ ಮತ್ತು ಜೆಟ್ಗಳನ್ನ ದೊಡ್ಡ ಮಟ್ಟದಲ್ಲಿ ಬುಕ್ ಮಾಡಿತ್ತು. ಕಾಂಗ್ರೆಸ್ ಕೂಡ ಹೆಲಿಕಾಪ್ಟರ್ ಬುಕ್ ಮಾಡಿದ್ರು. ಸಂಖ್ಯೆ ಬಿಜೆಪಿಗಿಂತ ಅರ್ಧಕ್ಕೂ ಕಡಿಮೆ ಇದೆ. ಬಿಜೆಪಿ 20 ಹೆಲಿಕಾಪ್ಟರ್ ಮತ್ತು 12 ಬಿಸಿನೆಸ್ ಜೆಟ್ಗಳನ್ನ ಬುಕ್ ಮಾಡಿತ್ತು. ಕಾಂಗ್ರೆಸ್ ಕೇವಲ 10 ಹೆಲಿಕಾಪ್ಟರ್ ಮತ್ತು 4 ಬಿಸಿನೆಸ್ ಜೆಟ್ಗಳನ್ನಷ್ಟೇ ಬುಕ್ ಮಾಡಿತ್ತು. ಹೀಗೆ ಅಡ್ವಾನ್ಸ್ ಆಗಿ ಬುಕ್ ಮಾಡಿದ್ರಿಂದಲೇ ಬಿಜೆಪಿಗೆ ಹೆಲಿಕಾಪ್ಟರ್ ಸಿಕ್ಕಿದೆ ಅನ್ನೋದು ಯಡಿಯೂರಪ್ಪ ವಾದ. ಕುಮಾರಸ್ವಾಮಿ ಮತ್ತು ಖರ್ಗೆ ಆರೋಪವನ್ನ ತಳ್ಳಿ ಹಾಕಿರುವ ಬಿಎಸ್ವೈ ಭಾರಿ ಬೇಡಿಕೆಯಿಂದಾಗಿ ತಮಗೂ ಸರಿಯಾದ ಹೆಲಿಕಾಪ್ಟರ್ ಸಿಕ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ಹೆಲಿಕಾಪ್ಟರ್ ಸಿಗೋದಕ್ಕೂ ಸಿಗದೆ ಇರೋದಕ್ಕೂ ಕೇಂದ್ರ ಸರ್ಕಾರಕ್ಕೂ ಏನ್ ಸಂಬಂಧ ಅಣ್ಣ? ನನಗೂ ಸಹ ಹೆಲಿಕಾಪ್ಟರ್ ಕಳೆದ ಒಂದು ವಾರದಿಂದ ಸಿಗಿಲ್ಲ. ಸಿಂಗಲ್ ಎಂಜಿನ್ ಅಂತ ಸಿಕ್ಕಿದೆ, ನಾನೇ ಪರದಾಡ್ಕೊಂಡು ಉಪಯೋಗಿಸ್ತಾ ಇದ್ದೇನೆ. ಎಲ್ಲ ಪಕ್ಷಗಳು ಬೇಡಿಕೆ ಇರೋದ್ರಿಂದ ಹೆಲಿಕಾಪ್ಟರ್ ಮುಂಚೆನೆ ಬುಕ್ ಮಾಡಿ ತಗೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಸಿಗ್ಲಿಲ್ಲ ಅಂದ್ರೆ ಮೋದಿ ಅವರು ಜವಾಬ್ದಾರ, ಯಡಿಯೂರಪ್ಪನ ಜವಾಬ್ದಾರ. ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಹೆಲಿಕಾಪ್ಟರ್ ಪಡೆಯೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದ್ರೆ ಬಿಜೆಪಿ ಎದುರಾಳಿಗೆ ಸಿಗದಂತೆ ಹೆಲಿಕಾಪ್ಟರ್ ಮತ್ತು ಜೆಟ್ಗಳನ್ನ ಬ್ಲಾಕ್ ಮಾಡಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಸಾಮಾನ್ಯವಾಗಿ ಹೆಲಿಕಾಪ್ಟರ್ಗಳನ್ನ 45 ದಿನಕ್ಕೆ ಬುಕ್ ಮಾಡಲಾಗುತ್ತೆ. ಆದ್ರೆ ಬಿಜೆಪಿ 90 ದಿನಗಳವರೆಗೆ ಹೆಲಿಕಾಪ್ಟರ್ಗಳನ್ನ ಬುಕ್ ಮಾಡಿದೆ. ತನ್ನ ಬಳಿ ಇರುವ ಸಂಪನ್ಮೂಲ ಮತ್ತು ಹಣ ಬಳಸಿ ಮುಂಗಡ ಬುಕ್ಕಿಂಗ್ ಮಾಡಿಕೊಂಡಿದೆ ಅಂತ ಕಾಂಗ್ರೆಸ್ನ ಆನಂದ್ ಶರ್ಮಾ 3 ತಿಂಗಳ ಹಿಂದೆಯೇ ಆರೋಪಿಸಿದ್ರು. ಬಿಜೆಪಿ ಬಳಿ ದೊಡ್ಡ ಮಟ್ಟದಲ್ಲಿ ಸಂಪನ್ಮೂಲ ಮತ್ತು ಹಣ ಇದೆ. ಹೀಗಾಗಿ ಎಲ್ಲವನ್ನ ಮುಂಗಡವಾಗಿ ಬುಕ್ ಮಾಡಿದ್ದಾರೆ. ಅವರ ಬಳಿ ಸಂಪನ್ಮೂಲ 100ರಷ್ಟು ಇದ್ರೆ ನಮ್ಮ ಬಳಿ ಇರೋದು 10ರಷ್ಟು ಅಷ್ಟೇ. ಫಂಡ್ ವಿಚಾರದಲ್ಲಿ ಶತಮಾನದ ಇತಿಹಾಸ ಹೊಂದಿರುವ ಕಾಂಗ್ರೆಸ್ ಈಗ ಬಡ ಪಕ್ಷ. ಜಗತ್ತಿನ ಅತ್ಯಂತ ದೊಡ್ಡ ಪಕ್ಷ ಅನ್ನೋ ಹೆಗ್ಗಳಿಕೆ ಹೊಂದಿರುವ ಬಿಜೆಪಿ ಭಾರತದ ಶ್ರೀಮಂತ ಪಕ್ಷ ಅನ್ನೋ ಖ್ಯಾತಿಯನ್ನು ಹೊಂದಿದೆ. ಬಿಜೆಪಿಗೆ ಹರಿದು ಬರ್ತಿರುವ ಫಂಡ್ ಇದನ್ನ ಸಾರಿ ಹೇಳ್ತಾ ಇದೆ. ಎರಡು 2017-18 ಅವಧಿಯಲ್ಲಿ ಬಿಜೆಪಿಗೆ 1,000 ಕೋಟಿ ಫಂಡ್ ಹರಿದು ಬಂದಿದೆ. ಇದೇ ಅವಧಿಯಲ್ಲಿ ಕಾಂಗ್ರೆಸ್ಗೆ ಹರಿದು ಬಂದಿರೋದು ಕೇವಲ 190 ಕೋಟಿ ಫಂಡ್ ಅಷ್ಟೇ. ಇದನ್ನ ನೋಡಿದ್ರೆ ಯಾರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಹೆಲಿಕಾಪ್ಟರ್ ಬುಕ್ ಮಾಡಿದ್ದಾರೆ ಅನಿಸುತ್ತೆ. ಆದರೆ ಕೇಂದ್ರ ಸರ್ಕಾರ ಹೆಲಿಕಾಪ್ಟರ್ ವಿಮಾನ ಬಾಡಿಗೆ ನೀಡುವ ಕಂಪನಿಗಳನ್ನ ಬೆದರಿಸಿ ಬಾಡಿಗೆ ನೀಡದಂತೆ ತಡೆಯುತ್ತಿದೆ ಅನ್ನೋದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಆರೋಪ. ಹೆಲಿಕಾಪ್ಟರ್ ಸೇವೆ ಒದಗಿಸೋ ಏಜೆನ್ಸಿಗಳು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಕೇಂದ್ರ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಿದೆ ಅನ್ನೋದು ಮೈತ್ರಿ ಪಕ್ಷದ ನಾಯಕರ ಅಳಲು. ದೋಸ್ತಿ ನಾಯಕರು ಹೆಲಿಕಾಪ್ಟರ್ ಬಾಡಿಗೆ ವಿಚಾರದಲ್ಲಿ ಕೇಂದ್ರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಆದರೆ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂತಿದೆ ಬಿಜೆಪಿ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.